ಬೆಂಗಳೂರನ್ನು ಮತ್ತೆ ಭೂಗಳ್ಳರು ತಿಂದು ತೇಗ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಮಳೆಗಾಲ ಶುರುವಾದರೆ BBMP ಒಂದು ಸರ್ವೆಯನ್ನು ಮಾಡುತ್ತೆ. ಈ ಸರ್ವೆ ಏನು ಅಂತಂದರೆ, ರಾಜಕಾಲುವೆ ಅಥವಾ ಬೆಂಗಳೂರಿನ ಕೆರೆಗಳು ಅಥವಾ ಬೆಂಗಳೂರಿನ ಸರ್ಕಾರಿ ಜಮೀನುಗಳನ್ನು ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಥವಾ ಸರ್ಕಾರಿ ಜಮೀನು ಇದ್ದ ಹಾಗೆ ಇದೆಯಾ ಅನ್ನುವಂಥ ರೀತಿಯಲ್ಲಿ ಒಂದು ಸರ್ವೆಯನ್ನು ಮಾಡುತ್ತೆ. ಸೊ ಈಗ ಮತ್ತೆ ಆ ಸರ್ವೆಯನ್ನು ಮಾಡಿದೆ ಹೈಕೋರ್ಟ್ ಸೂಚನೆ ಮೇಲೆಗೆ. ಸೊ ಈ ಒಂದು ಸರ್ವೆಯಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗಿದೆ. ಅದೇನು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ಕೂಡ News18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ನಿಮಗೇನಾದರೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಬೆಂಗಳೂರಿನಲ್ಲಿರೋರು ಗೊತ್ತಿದೆ, ಬೆಂಗಳೂರು ಮಹಾನಗರ ದಿನದಿಂದ ದಿನಕ್ಕೆ ತನ್ನ ಕಬಂಧ ಬಾಹುವನ್ನು ಚಾಚಿ ಇಡೀ ವಿಶ್ವಮಟ್ಟದಲ್ಲೇ ತನ್ನದೇ ಆಗಿರುವಂಥ ಒಂದು ಹೆಗ್ಗುರುತನ್ನು ಬೆಂಗಳೂರು ಪ್ರತಿದಿನ ಮೂಡಿಸ್ತಾ ಇರುವಂಥದ್ದು. ಸೊ ಬೆಂಗಳೂರು ಒಂದು ಕಡೆ ಆದರೆ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳನ್ನು ಕೂಡ ಈ ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತಹ ಮಹಾನಗರ ಬೆಂಗಳೂರಿಗೆ ಕೊಡಬೇಕಾಗುತ್ತೆ. ಸೊ ಇದು BBMP ಅಂದರೆ ಸ್ಥಳೀಯ ಆಡಳಿತ. ಬೆಂಗಳೂರಿನ ಆ ಮಟ್ಟಕ್ಕೆ ಮಾತಾಡೋದಾದರೆ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾಗುತ್ತೆ. ಸೊ ಇದಕ್ಕೆ ಒದಗಿಸೋದಕ್ಕೆ ಕೆಲವೊಂದಿಷ್ಟು ಕಟ್ಟಡಗಳನ್ನು ನಿರ್ಮಾಣ ಮಾಡೋದಿರುತ್ತೆ, ಅಥವಾ ಬೇರೊಂದು ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಕ್ಕೆ ಒಂದಿಷ್ಟು ಆದಾಯದ ಮೂಲಗಳನ್ನು ಕಂಡ್ಕೋಬೇಕಾಗಿರುತ್ತೆ. ಸೊ ಇದೆಲ್ಲವನ್ನು ಕೂಡ BBMP ಮಾಡೋದು ತನ್ನ ಸರ್ಕಾರಿ ಅಥವಾ ತನ್ನ ಅಧೀನದಲ್ಲಿರುವಂಥ ಜಮೀನುಗಳನ್ನು ಲೀಸ್ಗೆ ಕೊಟ್ಟು ಅಥವಾ ಆ ಜಮೀನುಗಳಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಬಾಡಿಗೆ ಕೊಡುವಂಥದ್ದು, ಲೀಸ್ಗೆ ಕೊಡುವಂಥದ್ದು, ಅಥವಾ ಇನ್ನೊಂದೇನೋ ಒಂದು ಆದಾಯ ಮೂಲವನ್ನು BBMP ಈ ರೀತಿಯಾಗಿ ಕಂಡುಕೊಳ್ಳುತ್ತೆ. ಸೊ ಆ ಆದಾಯ ಮೂಲ ಆಗಬೇಕಿದ್ದಂತಹ ಕೆಲವೊಂದು ಜಮೀನುಗಳು ಅಥವಾ ಕೆಲವೊಂದು ಜಾಗಗಳು ಭೂಗಳರ ಕೈಗೆ ಸೇರ್ತಾ ಇರುವಂಥದ್ದು. ಅದು ಸಾಮಾನ್ಯ ಜನರು ಇರ್ಬೋದು, ರಿಯಲ್ ಎಸ್ಟೇಟ್ ಮಾಫಿಯಾ ಇರ್ಬೋದು, ಅಥವಾ ರಾಜಕಾರಣಿಗಳೇ ಇರ್ಬೋದು. ಸೊ ಹೀಗೆ ದಿನದಿಂದ ದಿನಕ್ಕೆ ಬೆಂಗಳೂರಿನ ಸರ್ಕಾರಿ ಜಮೀನೇನಿದೆ ಅಥವಾ ಸರ್ಕಾರಿ ಜಾಗಗಳೇನಿದೆ ಅದು ಒತ್ತುವರಿ ಆಗ್ತಾ ಇರುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಒಂದು BBMP ಒಂದು ಸರ್ವೆಯನ್ನು ಕೂಡ ಮಾಡಿತ್ತು, ಅಂದರೆ ಪ್ರತಿ ವರ್ಷವೂ ಮಾಡುತ್ತೆ. ಈಗಾಗಲೇ ಕಳೆದ ವರ್ಷ ಮಾಡಿರುವಂಥ ಸರ್ವೆ ಪ್ರಕಾರ 1936 ಒತ್ತುವರಿಗಳು ಈಗಾಗಲೇ ಇದೆ. ಅದನ್ನು ತೆರವು ಮಾಡುವಂಥ ಕೆಲಸವನ್ನು BBMP ಮಾಡಬೇಕಿತ್ತು. ಆದರೆ ಕೆಲವೊಂದಿಷ್ಟು ಹೈಕೋರ್ಟ್ಗಳಿಗೆ ಹೋದಂಥ ಪ್ರಕರಣಗಳಿದ್ದಾವೆ, ಕೆಲವೊಂದಿಷ್ಟು ಅಧಿಕಾರಿಗಳ ಕೊರತೆ ಇದ್ದಾವೆ, ಸರ್ವೇಯರ್ಗಳ ಕೊರತೆ ಇದೆ, ಕಂದಾಯ ಇಲಾಖೆ ಅಧಿಕಾರಿಗಳ ಕೊರತೆ ಇದೆ. ಹೀಗೆ ಕೆಲವು ನಾನಾ ಕಾರಣಗಳಿಂದ ಆ ಒತ್ತುವರಿ ಆಗಿರುವಂಥ ಜಾಗವನ್ನು ತೆರವು ಮಾಡೋದಕ್ಕೆ ಮತ್ತೆ ಮರುಸ್ಥಾಪಿಸೋದಕ್ಕೆ BBMPಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದರ ಜೊತೆಗೆ ಈಗ ಈ ವರ್ಷವೂ ಕೂಡ ಸುಮಾರು 1136 ಹೊಸ ಒತ್ತುವರಿ ಪ್ರಕರಣಗಳು BBMPಯ ಕಣ್ಣಿಗೆ ಬಿದ್ದಿದೆ. 1136 ಪ್ರಕರಣಗಳು ಏನು ಹೊಸದಾಗಿ ಬೆಳಕಿಗೆ ಬಂದಿದೆ. ಇದು ರಾಜಕಾಲುವೆಯ ಬಫರ್ ಝೋನ್ಗಳನ್ನು ಜನರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಒತ್ತುವರಿ ಮಾಡಿಕೊಂಡು ಅಲ್ಲಿ ಕಟ್ಟಡಗಳನ್ನು, ಅದು ಕಮರ್ಷಿಯಲ್ ಆಗಿರ್ಬೋದು ಅಥವಾ ರೆಸಿಡೆನ್ಷಿಯಲ್ ಪರ್ಪಸ್ಗಾಗಿರ್ಬೋದು, ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಲೇಕ್ನ ಸುತ್ತ ಇರುವಂಥ ಬಫರ್ ಝೋನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಬೆಂಗಳೂರು ಒಂದು ಕಾಲದಲ್ಲಿ 240ಕ್ಕೂ ಅಧಿಕ ಕೆರೆಗಳು ಬೆಂಗಳೂರಿನಲ್ಲಿತ್ತಂತೆ. ಸೊ ಈಗ ಹಬ್ಬಬ್ಬ ಅಂದರೂ ಕೂಡ ಒಂದು 25-26 ಕೆರೆಗಳು ಬೆಂಗಳೂರಿನಲ್ಲಿ ನಮಗೆ ಜೀವಂತವಾಗಿ ಕಾಣಬಹುದು. ದಿನದಿಂದ ದಿನಕ್ಕೆ ಬೆಂಗಳೂರಿನ ಕೆರೆಗಳು ಕೂಡ ಒತ್ತುವರಿ ಆಗ್ತಾ ಇದೆ, ಹೀಗಾಗಿ ಅದು ಸಾಯ್ತಾ ಇದೆ. ಸೊ ಬೆಂಗಳೂರಿನ ಕೆರೆಗಳು ಕೂಡ ಪ್ರತಿದಿನ ಒತ್ತುವರಿ ಆಗ್ತಾ ಇರುವಂಥದ್ದು ಭಾಳ ಆತಂಕದ ವಿಚಾರ. ಸೊ ಈ 1136 ಒತ್ತುವರಿ ಪ್ರಕರಣಗಳಿದೆ. ಇದರಲ್ಲಿ ಬೆಂಗಳೂರಿನ ಕೆರೆಗಳ ಬಫರ್ ಝೋನ್ಗಳನ್ನು ಕೂಡ ಒತ್ತುವರಿ ಮಾಡಿಕೊಂಡು, ಮುಖ್ಯವಾಗಿ ಕೆರೆಗಳನ್ನು ಈ ಒತ್ತುವರಿ ಮಾಡುವಂಥವ್ರು ಯಾರು ಅಂತಂದರೆ ದೊಡ್ಡ ದೊಡ್ಡ ಈ ರಿಯಲ್ ಎಸ್ಟೇಟ್ ಕುಳಗಳು, ರಿಯಲ್ ಎಸ್ಟೇಟ್ ಮಾಫಿಯಾಗಳು ಒತ್ತುವರಿ ಮಾಡಿಕೊಳ್ಳುವಂಥದ್ದು. ಸೊ ಈ ಕೆರೆಗಳನ್ನು ಬಫರ್ ಝೋನ್ಗಳನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ದೊಡ್ಡ ದೊಡ್ಡ ಬಾನೆತ್ತರದ ಮಲ್ಟಿ ಲೆವೆಲ್ ಅಪಾರ್ಟ್ಮೆಂಟ್ಗಳನ್ನು ಕಟ್ಟುವಂಥದ್ದು, ಅಥವಾ ಐಷಾರಾಮಿ ವಿಲ್ಲಾಗಳನ್ನು ನಿರ್ಮಿಸುವಂಥದ್ದು, ಅಥವಾ ಈ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಬಾಡಿಗೆಗೆ ಕೊಡೋದಕ್ಕೆ IT ಮಾದರಿ ಇರುವಂಥ ಕಟ್ಟಡಗಳನ್ನು, ಬಿಲ್ಡಿಂಗ್ಗಳನ್ನು ಕಟ್ಟುವಂಥದ್ದು. ಸೊ ಈಗಾಗಲೇ ನಾವು ಬೆಂಗಳೂರಿನಲ್ಲಿರುವಂಥ ಯಾವುದೇ ಕೆರೆಯ ಪಕ್ಕ ಹೋದರೂ ಕೂಡ ಅಲ್ಲಿ ನಮಗೆ ಕಣ್ಣಿಗೆ ರಾಚುವಂತೆ ಸಾಕಷ್ಟು ಮಲ್ಟಿ ಲೆವೆಲ್ಡ್ ಅಪಾರ್ಟ್ಮೆಂಟ್ ಸಿಗುತ್ತೆ, ದೊಡ್ಡ ದೊಡ್ಡ ಕಟ್ಟಡಗಳು ಸಿಗುತ್ತೆ. ಅವೆಲ್ಲವೂ ಕೂಡ ಬಫರ್ ಝೋನ್ಗೆ ಸೇರುತ್ತೆ. ಆಗಿದ್ರೂ ಕೂಡ ರಾಜಾರೋಷವಾಗಿ ಭೂಗಳ್ಳರು, ರಿಯಲ್ ಎಸ್ಟೇಟ್ ಮಾಫಿಯಾ ಕುಳಗಳು ಅಲ್ಲಿ ಒತ್ತುವರಿ ಮಾಡಿಕೊಂಡು ರಾಜಾರೋಷವಾಗಿ ತಮ್ಮ ಬಿಸ್ನೆಸ್ಸನ್ನು ಮಾಡ್ತಾ ಇರುವಂಥದ್ದು. ಮತ್ತು ಈ ರಾಜಕಾಲುವೆ ಅಕ್ಕಪಕ್ಕದಲ್ಲಿರುವಂಥ ಬಫರ್ ಝೋನ್ಗಳನ್ನು ಸಾಮಾನ್ಯವಾಗಿ ಈ ಮನೆ ಕಟ್ಟುವಂಥ ಜನರು, ಅಲ್ಲೂ ಕೂಡ ರಿಯಲ್ ಎಸ್ಟೇಟ್ ಕೈವಾಡ ಇದೆ. ಯಾಕೆ ಅಂತಂದರೆ ಒಂದು ಕಡಿಮೆ ಬೆಲೆಗೆ ಒಂದು 20, 25 x 35 ಅಥವಾ 30
ಅಡಿ ವಿಸ್ತೀರ್ಣದ ಒಂದು ಸೈಟ್ ಖಾಲಿ ಜಾಗ ನಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಂದರೆ ಯಾರಿಗಾದರೂ ಆಸೆ ಆಗುತ್ತೆ, ಹೋಗಿ ಜನರು ಅದರ ಅರಿವಿಲ್ಲದೆ ತಗೊಳ್ತಾರೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಇದೇ ರೀತಿಯಾಗಿರುವಂಥ ಸಾಕಷ್ಟು ದೋಖಾಗಳು, ಸಾಕಷ್ಟು ಪ್ರಕರಣಗಳು ದಿನದಿಂದ ದಿನಕ್ಕೆ ಬೆಳಕಿಗೆ ಬರ್ತವೆ. ಸೊ ಈ ರಾಜಕಾಲುವೆ ಬಫರ್ ಝೋನ್ಗಳನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ಒಂದು ಸಮತಟ್ಟಾಗಿರುವಂಥ ಪ್ರದೇಶವನ್ನಾಗಿ ಒಂದು ಖಾಲಿ ಸೈಟನ್ನಾಗಿ ನಿರ್ಮಾಣ ಮಾಡಿ ಅದನ್ನು ಜನರಿಗೆ ಮಾರಾಟ ಮಾಡಿ ಮೋಸ ಮಾಡುವಂಥದ್ದು ಕೂಡ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಮಾಡ್ತಾರೆ. ಸೊ ಹೀಗಾಗಿ ಅವೆಲ್ಲವೂ ಕೂಡ ಅದು ಮಾರಾಟ ಮಾಡಿದವರು ಯಾರೇ ಇರಲಿ, ಸದ್ಯಕ್ಕೆ ಆ ಜಾಗದ ಅಥವಾ ಆ ಜಾಗದಲ್ಲಿರುವಂಥ ಕಟ್ಟಡದ ಮಾಲೀಕರು ಯಾರಿರ್ತಾರೆ ಅವರೇ ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ BBMP ತನ್ನ ದಾಖಲೆಗಳಲ್ಲಿ ದಾಖಲೆ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಬೆಂಗಳೂರಿನಲ್ಲಿ ಪ್ರತಿದಿನ ಈ ರೀತಿಯಾಗಿರುವಂಥ ಒತ್ತುವರಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇದು ಸಾಕಷ್ಟು ಆತಂಕ ವಿಚಾರ. ಯಾಕೆ ಅಂತಂದರೆ ಮತ್ತಷ್ಟು ಬೆಂಗಳೂರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಳೆಯುತ್ತೆ. ಅಕ್ಕಪಕ್ಕದ ತಾಲೂಕುಗಳನ್ನು ಅಥವಾ ಜಿಲ್ಲೆಗಳನ್ನು ಕೂಡ ತಮ್ಮತ್ತ ಖಂಡಿತ ಸೇರಿಸ್ಕೊಳ್ಳುತ್ತೆ. ಈಗಾಗಲೇ ರಾಜಕೀಯವಾಗಿ ಮಾತುಕತೆಗಳು ನಡೀತದೆ. ರಾಮನಗರದ ಕನಕಪುರವನ್ನು ಏನು ಬೆಂಗಳೂರು ವ್ಯಾಪ್ತಿಗೆ ತರಬೇಕು ಅಥವಾ ಈ ಪಕ್ಕದಲ್ಲಿರುವಂಥ ಚಿಕ್ಕಬಳ್ಳಾಪುರವನ್ನು ಬೆಂಗಳೂರಿನ ವ್ಯಾಪ್ತಿಗೆ ತರಬೇಕು ಅನ್ನುವಂಥ ಮಾತುಗಳೆಲ್ಲ ಚರ್ಚೆಗಳೆಲ್ಲ ಈಗಲೇ ಶುರುವಾಗಿದೆ. ಮುಂದಕ್ಕೆ ಒಂದು 5, 10, 15 ವರ್ಷಕ್ಕೆ ಅವೆಲ್ಲವೂ ಕೂಡ ಬೆಂಗಳೂರು ವ್ಯಾಪ್ತಿ ಆಗುತ್ತೆ ಅನ್ನುವಂಥದ್ದು ಒಂದು ನಾವು ಅಂದಾಜು ಮಾಡಬಹುದು. ಸೊ ಹೀಗಾಗಿ ಬೆಂಗಳೂರು ಬೆಳೀತಾ ಇರುವಂಥ ಕಾರಣಕ್ಕಾಗಿ ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯ, ಮುಖ್ಯವಾಗಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಕೊಡೋದಕ್ಕೆ ಸಾಧ್ಯ ಆಗಬೇಕು. ಸೊ ರಾಜಕಾಲುವೆಗಳು, ಕೆರೆಗಳು ಹೀಗೆ ಒತ್ತುವರಿಯಾಗಿ ನಾಶ ಆಗ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಮೂಲಭೂತ ಅಂದರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿ ಮಳೆಗಾಲ ಬಂದಾಗಲೂ ಕೂಡ ಈಗ ಆಗ್ತಾ ಇರುವಂಥ ನೆರೆ ಪ್ರವಾಹ ಏನಿದೆ ಇದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ನೆರೆಗಳು ಆ ಸಂದರ್ಭದಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಕೇವಲ ಅದನ್ನು ಸರ್ವೆ ಮಾಡಿ ಒತ್ತುವರಿ ಆಗಿದೆ ಅಂತ ಸರ್ವೆ ಮಾಡೋದು ಮಾತ್ರ ಅಲ್ಲ, BBMP ಅಧಿಕಾರಿಗಳು ಸರ್ವೆ ಮಾಡಿ ಅದನ್ನು ಸೂಕ್ತ ರೀತಿಯಲ್ಲಿ ಆ ಒತ್ತುವರಿ ಆಗಿರೋದನ್ನು ತಡೆಗಟ್ಟಿ ಅದನ್ನು ಮರುಸ್ಥಾಪಿಸಬೇಕು. ಮತ್ತು ಅಲ್ಲಿ ಒತ್ತುವರಿ ಆಗಿರುವಂಥ ಅಂದರೆ ಒತ್ತುವರಿ ಮಾಡ್ಕೊಂಡಿರೋರು ಯಾರು ಇರ್ತಾರೋ ಅದನ್ನು ಒಂದು ಅವಲೋಕನ ಮಾಡಿ ಅವರು ನಿಜವಾಗ್ಲೂ ಒತ್ತುವರಿ ಮಾಡಿದ್ದಾರಾ ಅಥವಾ ಮೋಸ ಹೋಗಿದ್ದಾರಾ ಅನ್ನುವಂಥದ್ದನ್ನು ನೋಡಿ ಅವರಿಗೆ ಒಂದು ಪರ್ಯಾಯ ಮಾರ್ಗವನ್ನು ಕೂಡ ಕಲ್ಪಿಸ್ಕೊಳ್ಬೇಕು. ಆಮೇಲೆ ಮುಂದಕ್ಕೆ ಈ ರೀತಿಯಾಗಿರುವಂಥ ಒತ್ತುವರಿಯನ್ನು ಆಗದೇ ಇರೋ ರೀತಿಯಲ್ಲಿ BBMP ಅಧಿಕಾರಿಗಳು ತಡಿಬೇಕು. ಆದರೆ BBMP ಅಧಿಕಾರಿಗಳೇ ಈ ಒತ್ತುವರಿಯಾದ ಜಾಗದಲ್ಲಿ, ಟೌನ್ ಪ್ಲಾನಿಂಗ್ ವಿಭಾಗದ ಅಧಿಕಾರಿಗಳು ಒತ್ತುವರಿ ಆಗಿರುವಂಥ ಜಾಗದಲ್ಲಿ ಒತ್ತುವರಿ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಅವರಿಗೆ ಅವರ ಕಟ್ಟಡದ ಬ್ಲೂ ಪ್ರಿಂಟನ್ನು, ನೀಲನಕ್ಷೆಗೆ ಅಪ್ರೂವ್ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅಂದರೆ ದುಡ್ಡಿನ ಆಸೆಗೆ BBMP ಅಧಿಕಾರಿಗಳು ತಳಮಟ್ಟದಲ್ಲಿ ಈ ರೀತಿ ಮಾಡ್ತಾರೆ ಅನ್ನುವಂಥದ್ದು ವಾಸ್ತವ. ಸೊ BBMP ಅಧಿಕಾರಿಗಳು ಕೂಡ ಇಂಥ ಭ್ರಷ್ಟಾಚಾರಗಳಿಗೆ ಅಥವಾ ಈ ರೀತಿಯಾಗಿ ಬೆಂಗಳೂರಿಗೆ ಅನ್ಯಾಯ ಮಾಡಬಾರ್ದು. ದುಡ್ಡು ಸಿಗುತ್ತೆ ಅಂತ ನಮಗೆ ಬದುಕನ್ನು ಕೊಡುವಂಥ ಬೆಂಗಳೂರಿಗೆ ನಾವು ಅನ್ಯಾಯ ಮಾಡಬಾರ್ದು ಅನ್ನುವಂಥ ಒಂದು ವಿವೇಚನೆ BBMP ಅಧಿಕಾರಿಗಳಲ್ಲೂ ಕೂಡ ಇರಬೇಕಾಗತ್ತೆ. ಅದೇನಿದ್ರೂ ಕೂಡ ಈಗ ಏನು ಹೊಸದಾಗಿ 1136 ಒತ್ತುವರಿ ಪ್ರಕರಣಗಳು ಹೊಸದಾಗಿ ಬೆಳಕಿಗೆ ಬಂದಿದೆ. ಮತ್ತು ಈ ಹಿಂದೆ 1936 ಪ್ರಕರಣಗಳು ಏನು ಹಿಂದೆ ತೆರವು ಮಾಡೋದಕ್ಕೆ ಬಾಕಿ ಇದೆ. ಸೊ ಒಟ್ಟಾರೆ ಒಂದು 3,500 ಪ್ರಕರಣಗಳು BBMP ಮುಂದೆ ಇರುವಂಥದ್ದು. ಇದೆಲ್ಲನೂ ಕೂಡ ಸೂಕ್ತ ರೀತಿಯಲ್ಲಿ ಹೈಕೋರ್ಟ್ ಮಾರ್ಗದರ್ಶನದಲ್ಲಿ BBMP ಅಧಿಕಾರಿಗಳು ತೆರವು ಮಾಡಿದ್ರೆ ಮುಂದಿನ ದಿನಗಳು ಬೆಂಗಳೂರಿಗೆ ಭಾಳ ಚೆನ್ನಾಗಿರುತ್ತೆ. ಸೊ ಈಗಲೇ ಈ ಮಳೆ ಪ್ರವಾಹ ಎಲ್ಲವನ್ನು ಕೂಡ ತಡೆಗಟ್ಟೋದಕ್ಕೆ ರಾಜಕಾಲುವೆ ಬಫರ್ ಝೋನ್ಗಳನ್ನು ಮತ್ತು ಕೆರೆ ಬಫರ್ ಝೋನ್ಗಳನ್ನು ಮರುಸ್ಥಾಪಿಸಿದರೆ ಭಾಳ ಉತ್ತಮ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8 ಬೆಂಗಳೂರು.